ಇರ್ಲಿ ನೀ ಮಾತಾಡೋದು ಹೆಂಗಲ್ಲಕತ್ತದ ಹೆಂಗ್ರಿಪ್ಪ ಎತ್ತಿನ ಬಡ್ಡ್ಯಾಗ ಎತ್ತಿನ ಗಾಡಿ ಬಡ್ಡ್ಯಾಗ ನಾಯಿ ಹೊಟ್ಟಂಗಾಗ್ಯದು ಮಾಳುವಣ್ಣ ನಿಂದು ನಾಯಿ ಹೊಂಟದಲ್ಲ ಜೀವನ ಯಾಕಂತ ಕೇಳಿದ್ರ ಅದು ನಾಯಿ ಎತ್ತಿದ್ದ 5 ವರ್ಷಕ್ಕೆ ಬಾಳಿತ್ತ ನಿನ್ನ ತಿಂಡಿ ಮಡದಿ ಬಂದಾಳ ಮನೆಗೆ ಹಣಿಗೆ ಕಟ್ಟಗೊಂಡ ದಂಡಿ ಹೌದಾ ಈ ಹಾಡಿನ ತಾತ್ಪರ್ಯವನ್ನ ಬಿಡಿಸಿ ಹೇಳ್ರಿ ಸರ ಅಂತ ಹೇಳಿದ್ರು ಹೇಳ್ರಿಪ್ಪ ಮಾತ ಇಂಥವ್ ಕೇಳ್ರಿ ಬೇಕಾದಟ್ಟು ಕೇಳ್ರಿ ಸಾಕಷ್ಟು ನಮ್ಮ ತೋರಿಸ್ಬೇಕು ಮನ್ಯಾಗ ಅಲ್ಲೇ ಒಲಿ ಮುಂದೆ ತೋರಿಸೋದು ತಂಗಿ ಅಲ್ಲೇ ಒಲೆ ಮುಂದೆ ಅನ್ನಕ್ಕೆ ಉಪ್ಪು ಆಗ್ಯದಿಲ್ಲ ಅನ್ನೋದು ನೆಕ್ಕಿ ನೋಡೋದು ಹೌದಾ ಸಾರಕ್ಕೆ ಉಪ್ಪು ಆಗ್ಯದಿಲ್ಲ ನೆಕ್ಕಿ ನೋಡೋದು ಅಲ್ಲಿ ನಿಮ್ಮ ಶಾಣೆತನ ಬಾಯಿ ಈ ಕಡೆ ಶಾಣೆತನ ನಡೆಯಂಗಿಲ್ಲ ಅಂತ ಸಂದರ್ಭದೊಳಗೆ ಅಲ್ಲಿ ದೊಡ್ಡ ಜಗಳ ನಡೆದಿತ್ತು ಹೌದಾ ಆದ್ರೆ ಅವ್ರನ್ನ ಹೊರಗೆ ಹಚ್ಚಿ ಕರಿ ಹರಿದು ಬಿಟ್ಟವ್ರು ಯಾರೂಪ ಸಾರೋಡಿಗೆ ಗ್ರಾಮದ ಹಿರಿಯರೇ ಹಾ ಅದಕ್ಕೆ ಇರ್ಲಿಲ್ಲ ಆತ್ಮೀಯ ಬಂಧುಗಳೇ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತಿನೊಳಗೆ ಮಾತು ಹೆಂಗೆ ಹೇಳ್ತಾರೆ ಹೇಳ್ತಾರಿಪ್ಪ ಮಾತ ಸಿಂಹದ ಬಾಲವಾಗುವುದಕ್ಕಿಂತಲೂ ಮಲದ ಮುಖವಾಗುವುದೇ ಲೇಸು ಸಿಂಹದ ಬಾಲವಾಗುವುದಕ್ಕಿಂತಲೂ ಮಲದ ಮುಖವಾಗುವುದೇ ಲೇಸು ಪಂಜರದ ಗಿಳಿಯಾಗುವುದಕ್ಕಿಂತಲೂ ಕಾಡಿನ ಕಾಗೆಯಾಗುವುದೇ ಲೇಸು ದಡ್ಡನ ಗುರುವಾಗುವುದಕ್ಕಿಂತಲ ಜಾಣನ ಶಿಷ್ಯನಾಗುವುದೇ ಲೇಸು ದಲಿತನ ತುತ್ತಾಗುವುದಕ್ಕಿಂತಲೂ ರೈತನ ಎತ್ತಾಗುವುದೇ ಲೇಸು ಶ್ರೀಮಂತನ ಸುಳ್ಳೆಯಾಗುವುದಕ್ಕಿಂತಲೂ ಬಡವನ ಹೆಂಡತಿಯಾಗುವುದು ಲೇಶಂದ ಕುಮಾರ ಕಕ್ಕಯ್ಯ ತಿಳಿಯಾರ ಹೆಂಗಂದ್ರೆ ಏನಪ್ಪಾ ಅಂತ ಕೇಳಿದ್ರ ಇವತ್ತಿನ ದಿವಸ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತು ನೋಡಿ ಒಬ್ಬ ರಾಜನ ನೋಡಿಕೊಂಡ ಅವನು ಸೂಳಿ ಆಗುವುಕ್ಕಿಂತ ಬಡವನ ಹೆಂಡತಿ ಆಗುವುದಿಲ್ಲ ಸತ್ ಹೇಳಿದ್ರು ಬೆಕ್ಕಂತ ಮೈ ತುಂಬ ಬಂಗಾರದ ಡ್ಯಾಗಿನಗಳನ್ನ ಹಾಕೊಂಡ ಬಂಗಾರದ ವಸ್ತು ಒಡವೆಗಳನ್ನ ಹಾಕೊಂಡ ಬಂಗಾರದೊಳಗ ಮುಚ್ಚಿ ಮುಣಗದರು ಕೂಡ ಕಟ್ಟಿ ಕೂತವ್ರ ಏನತ್ತಾರ ಹೆಣ್ಮಗಳು ಹೊಂಟ್ಲಂದ್ರ ಏನಂತಾರಿಪ್ಪ ಈಕೆ ನಮ್ಮೂರು ಸಾವುಕಾರನ ಸೂಳಿ ಹೇಳತ್ತಾರ ಅಂದ್ರ ಗರ್ತಿ ಪಟ್ಟ ಸಿಗಂಗಿಲ್ಲ ಅಲ್ಲಿ ಸಿಗಂಗಿಲ್ರಿಪ್ಪ ಇದ್ದೇದ ತಂಗಳ ತುಣಕ ಬಂಗಿ ಪುಡಿನೇ ಉಂಡ ಗಂಡ ಕಟ್ಟಿರ್ತಕ್ಕಂತ ಕರಮನಿ ದಾರ ತಾಳಿ ಕೊಳ್ಳಾಗ ಕಟ್ಟಕೊಂಡ ಗಂಡನ ಕಷ್ಟ ಸುಖದಾಗ ಭಾಗಿಯಾಗಿ ದುಡಿತಿರ್ತಕ್ಕಂತ ಪತಿವರ್ತ ಹೆಣ್ಣು ಮಗಳಿದ್ದಳಂದ್ರ ಏನಂತಾರಿಪ್ಪ ಹಿರಿಯರ ಕೂತು ಮಾತಾಡ್ತಾರೆ ಎಂತ ಮಗಳು ಹುಟ್ಟಾಳಪ್ಪ ಹುಟ್ಟದ್ರ ಮನಿತನದಾಗ ಎಂತ ಮಗಳು ಹುಟ್ಟಬೇಕು ಗರುತಿ ಗಂಗವಾಗ್ಯಾಳ ಮಗಳು ಗರುತಿ ಗಂಗವ್ವ ಅಂತ ಹೌದಾ ಅದಕ್ಕೆ ಹೇಳ್ತಾರೆ ಕುಮಾರ ಕಕ್ಕಯ್ಯನವರು ಹೇಳಿಪ್ಪ ಗರುತಿ ಬಡವನ ಹೆಂಡತಿ ಆಗುವುದು ಲೇಸು ಅಂತ ತಿಳ್ಕೊಂಡು ಹೇಳಿದ್ರು ಅನ್ನೋದು ತಾತ್ಪರ್ಯ ಪೂರಾ ಬಿಡಿಸೋದ್ರಾಗ ಬಹಳ ಆಗುತ್ತದೆ ವೇಳೆ ಹಾಡಿಕೆ ಕೇಳಬೇಕಂತಕ್ಕಂತ ಹವ್ಯಾಸ ಜನರದು ಬಹಳ ಐತಿ ಅದಕ್ಕೆ ಹೇಳ್ತಾರ ಬಹಳಷ್ಟು ಮಾರ್ಮಿಕವಾಗಿ ಜೊತೆಯಲ್ಲಿದ್ದಿರ್ತಕ್ಕಂತ ಕಲಾವಿದರು ಮಾತಾಡ್ಕೋತ ಬಹಳ ಚಂದ ಮಾತನ್ನ ಹೇಳ್ಯಾರ ಚಂದ ಮಾತಾಡ್ರಿಪ್ಪ ಮಾತ ಅಂಗಿ ಹಳಿದಾದರ ಹರಿ ಹೊಲದ ಗುಂಡಿ ನಿನಗೆ ಹೆಂಗಾದರ ಬಿಚ್ಚ ತರಮನಿ ಕೊಂಡಿ 25 ವರ್ಷಕ್ಕೆ ಬಾಳಿತ್ತ ನಿನ್ನ ತಿಂಡಿ ಮಡದಿ ಬಂದಾಳ ಮನೆಗೆ ಹಣಿಗೆ ಕಟ್ಟಗೊಂಡ ದಂಡಿ ಈ ಹಾಡಿನ ತಾತ್ಪರ್ಯವನ್ನ ಬಿಡಿಸಿ ಹೇಳ್ರಿ ಸರ ಅಂತ ಹೇಳಿದ್ರು ಹೇಳ್ರಿಪ್ಪ ಮಾತ ಇಂಥವ್ ಕೇಳ್ರಿ ಬೇಕಾದಟ್ಟು ಕೇಳ್ರಿ ಸಾಕಷ್ಟು ನಮ್ಮ ಗುರು ಹೆಂಗತ್ತ ಕೇಳಿದ್ರ ಶಿಸ್ತಾಗಿ ಹೇಳವ ಈ ಸಿದ್ಧರ ಸ್ಟೋರಿ ಸಿದ್ಧಲಿಂಗ ಕವಿ ಹೇಳತ್ತಾನ ಮಾತಿನಾಗ ಏನ್ ಹೇಳುವ ಶಿಸ್ತಂಗಿ ಹೇಳತ್ತಂಗಿ ಸಿದ್ಧರ ಸ್ಟೋರಿ ಹಸದವ್ರು ಮಾಡಿದಂಗ ಆಗಬೇಕನ್ಯಾರಿ ಶಿಸ್ತಾಗಿ ಹೇಳತ್ತಂಗಿ ಸಿದ್ಧರ ಸ್ಟೋರಿ ಹಸದವ್ರು ಮಾಡಿದಂಗ ಆಗಬೇಕು ಅನ್ಯಾರಿ ಪಟ್ಟಂಗ ಬಿಟ್ಟಂಗ ಬೀಜದ ಹೋರಿ ಶಿವನಿಗೆ ಹುಡುಗ ಯಾವಾಗ ಬರ್ತಾನ ತಳಿ ಹುಬ್ಬಗೈ ಹಚ್ಚಿ ಕೈಬೇಕ ಜನ ದಾರಿ ಅಂತ ಹೇಳ್ತಾರ ಸ್ಟೋರಿ ಹೇಳಿದ್ರೆ ಹೆಂಗ್ ಹೇಳ್ಬೇಕ ಅಂತಸ್ ಮೇಲೆ ಅಂತಸ್ ಕಟ್ಟದಂಗ ಆಗ್ಬೇಕು ಬಡ್ಡ ಕೂತ ನಮ್ಮ ಮಾಳುವಣ್ಣ ಒದರ್ತಾನ ನೋಡ್ಬೇಕ ಏನಂತನ್ರಿಪ್ಪ ಬಡ್ಡ ಕೂತ ಅಡಮರಿ ಒದರ್ದಂಗ ಮಕ್ಕಳಿಗೆ ಬಿಟ್ಟಿಲ್ಲ ಅಂದೆ ಎಮ್ಮೆ ಕರ ಹೊಡೆದಾಗ ಆಲಕತ್ತದ ಅಂದ ಅಲ್ಲೋ ಮಾಳುವಣ್ಣ ನಿನ್ನ ಹೆಸರನ್ನು ತೆಗೆದಿಲ್ಲ ಏನು ಅಂದಿಲ್ಲ ನಮ್ಮ ಅಣ್ಣ ಅಂತೇಳಿ ನಾವು ಹೆಮ್ಮೆ ತೊಟ್ಟು ನಿನಗೆ ಏನೋ ಅಂದಿಲ್ಲ ಕೆಣಕಿದು ಮಕ್ಕಳು ಎತ್ತಿದೆಪ್ಪ ಅಂತಂದ್ರೆ ನಿಂದ ಎಷ್ಟು ಸೊಕ್ಕು ಮಾಡೋಣ ಆತ ನಿಮ್ಮ ತಿಂಡಿ ನೀ ಮಾತಾಡೋದು ಹೆಂಗಲ್ಲಕತ್ತದ ಎತ್ತಿನ ಬಡ್ಡ್ಯಾಗ ಎತ್ತಿನ ಗಾಡಿ ಬಡ್ಡ್ಯಾಗ ನಾಯಿ ಹೊಟ್ಟಂಗಾಗ್ಯದು ಮಾಳುವಣ್ಣ ನಿಂದು ನಾಯಿ ಹೊಂಟದಲ್ಲ ಜೀವನ ಯಾಕಂತ ಕೇಳಿದ್ರ ಅದು ನಾಯಿ ಎತ್ತಿತ್ತ ಏನಂತಾರಿಪ್ಪ ಎರಡು ಎತ್ತಿನ ಗಾಡಿ ನಾನೇ ಹೊತ್ಕೊಂಡು ಹೊಟ್ಟಿನ ತಿಳ್ಕೊಂಡು ಹೊಂಟಾಗಿ ಹೋಗ್ತಿತ್ತು ನನ್ನ ಮೇಲೆ ಹೊಂಟ
ನನ್ನ ಮೇಲೆ ಹೊಟ್ಟದ ನಾಯಿ ತಿಳ್ಕೊಂಡದ. ಅವರ ಬಟ್ಟ ಇದು ಬರೋದು ಗೊತ್ತಿಲ್ಲ. ತಿಳ್ಕೊಂಡ ನಾಯಿ ಏನ್ ಮಾಡ್ತಾನ ನಿತ್ತನೆ ಅಂದ್ರೆ ಇದು ಇಲ್ಲೇ ನಿಂದಿರ್ತದೆ ತಿಳ್ಕೊಂಡ ನಾಯಿ ನಿತ್ತು ಬಿಡ್ತು. ಎತ್ತಿನ ಗಾಡಿ ಹೋಗಂಗ್ ಹೋಗಿ ಬಿಡ್ತು. ಮತ್ತದಕ್ಕೆ ತಲೆ ಬಿಸಿಲು ಹೊಡಿಕತ್ತು. ಬಿಸಿಲು ಬಡಿಕೊತ್ತ ಮತ್ತೆ ಹುಡ್ಕೊತ ಹೋಗಿ ನಾಯಿ ಗಾಡಿ ಬಡ್ಡಿ ಆಗ್ಬಿಟ್ಟು ಹೌದಾ ಲಕ್ಷ್ಮಿ ಗಾಡಿ ಹೊಂಟದ ಕರೆ ಹೋಗಂಗ ಹಾ ಹಾ ಬಡ್ಡ್ಯಾಗ ನಿಂದು ಆ ಕರಿನಾಯಿ ಹೊಂಟಂಗ ಆಗ್ಯದ. ಹೌದಾ ಹಿಟ್ಟೆ ಆಗ್ಯದ ಯಾವಾರ. ಹೌದು ಹೌದು ನಿನ್ನಿಂದ ಲಕ್ಷ್ಮಿ ಗಾಡಿ ಓಡ್ಲಕತ್ತಿಲ್ಲ. ಹೌದಾ ಲಕ್ಷ್ಮಿ ಗಾಡಿ ಓಡ್ಲಕತ್ತದ ಕರೆ ಏನೋ ದೇವ್ರ ಅವ್ರಿಗೊಂದು ಎಳೆ ಇದು ತಂದು ಬಿಟ್ಟ. ಮೊದಲ ನಮ್ಮ ಜೋಡಿ ಲಕ್ಷ್ಮಿ ಮೇಳ್ನಾಗ ಮಾತಾಡ್ತಿರ್ತಕ್ಕಂಥ ಮಾಸ್ತರ್ ಇದ್ದ, ಒಬ್ಬ ಬರೀ ಅಡ್ಡ ಬರ್ತಿದ್ದ ಅವನು. ಆದ್ರ ಕರೆ ಹೌದು ಏನೋ ದೇವ್ರ ಎಳೆ ಸುಮಾರು ತಂದ. ಪಡಸಲಿಗೆ ಮಲ್ಲು ಮಾಸ್ತರ್ ಅಂತೇಳಿ ನಮ್ಮ ಆತ್ಮೀಯ ಸ್ನೇಹಿತದ್ದ. ದೇವ್ರ ಕರ್ಕೊಂಡು ಹೋದ. ಹೌದಾ ಯಾರ್ಯಾರ ಜೀತಿ ಒಂದು ಮುಗಿತದಂದು ಹೋಗೋದೈತಿ. ಅನ್ನತಾನೆ ಅವರದೈತಿ ಭೂಮಿ ಮ್ಯಾಗ. ಅದೇನು ಇದು ಇಲ್ಲ. ಯಾಕಂತ ಕೇಳಿದ್ರೆ ಹಂಗೆ ಹಳಿದಾದ್ರ ಹರಿ ಹೊಲದ ಗುಂಡಿ ನಿನಗೆ ಹೆಂಗಾದ್ರೂ ಉಚ್ಚಿ ತರ್ಮ ನಿಕ್ಕೊಂಡಿ. ಹೌದಾ ಇದಕ್ಕ ಅಂಗಿ ಹಳಿದಾದ್ರ ಹರಿಯಲ್ದ ಗುಂಡಿ ಅಂತ ತಿಳ್ಕೊಂಡ ಈ ಮ್ಯಾಗಿನ ಅರಿವಿ ಅಂಗಿಗೆ ಗುಂಡಿ ಹಚ್ಚಾರ. ಈ ಅಂಗಿದ್ ಹೇಳಿಲ್ಲ ಅವ್ರ. ಈ ಅಂಗಿ ಹೇಳಿಲ್ರಿಪ್ಪ. 7 ಪದರಿನ ಅಂಗಿ ಅದ ಈ ಶರೀರಕ್ಕೆ. 7 ಪದರಿನ ಅಂಗಿ ಏನದಾರಿಪ್ಪ 7 ಪದರಿನ ಅಂಗಿ. 7 ಪದರಿನ ಅಂಗಿ ಯಾವಾಗ ಅಂತ ಕೇಳಿದ್ರೆ ತೊಗಲಿನ ಚೀಲ ಅಂತಕ್ಕಂಥದ್ದು 7 ಪದರಿನ ಅಂಗಿ ಇದು ಐತಿ. ಇದು ಹಳಿದಾದ್ರೂ ಕೂಡ ಹರಿಯಂಗಿಲ್ಲ ಅಂತ ತಿಳ್ಕೊಂಡ ಈ ಚರ್ಮಕ್ಕೆ ಹೋಲಿಸಿ ಪದ ಬರೆದ್ರು ಮನಿಮೆ ಮದಗೊಂಡ ಮುತ್ತ. ಹೌದು ಹೌದು ಇನ್ನ 25 ವರ್ಷಕ್ಕ ಬಾಳಿತ್ತ ನಿನ್ನ ತಿಂಡಿ. ಇದು ಬಹಳ ಸಂಶಯ ಆಗ್ಯದವ್ರಿ. ಬಹಳ ಸಂಶಯ ಆಗ್ಯದ್ರಿಪ್ಪ. ಅದಕ್ಕೆ ಹೆಂಗತ್ತ ಕೇಳಿದ್ರೆ ಪ್ರಪಂಚ ಅನ್ನೋದು ಹೆಂಗದ ಅನ್ನೋದು ಒಂದೇ ಮಾತಿನಾಗಿ ನಿನ್ನ ಉತ್ತರ ಪೂರ ಕುಲ್ಲಕ್ಕದವಿ. ಇದ್ರಾಗ ಕೇಳು ಈ ಲಕ್ಷ ಇಟ್ಟು. ಹೌದು ಹೌದು ಹೆಂಗತ್ತ ಕೇಳಿದ್ರ ಹೆಂಗ್ರಿಪ್ಪ ಅದಕ್ಕೆ ಹೇಳ್ತಾನ ಗುಹೇಶ್ವರ ಮಾತಿನೊಳಗ. ಏನ್ರಿಪ್ಪ ಮಾತ? ಸಂಸಾರ ಎಂಬ ಹೆಣ ಸತ್ತ ಬಿದ್ದಿರುವುದು. ಹೌದು ಹೌದು ಸಂಸಾರ ಎಂಬ ಹೆಣ ಸತ್ತ ಬಿದ್ದಿರುವುದು ತಿನ್ನಲು ಬಂದ ನಾಯಿ ಜಗಳ ನೋಡ. ಹೌದು ಹೌದು ನಾಯಿ ಜಗಳ ನೋಡಿ ಸತ್ತ ಬಿದ್ದ ಹೆಣ ಎದ್ದು ನಗುತ್ತಿರುವುದು ನೋಡು ಗುಹೇಶ್ವರ ತಿಳಿದ್ರು. ಹೇಳ್ರಿಪ್ಪ ಮಾತ. ಯಾಕಂತ ಕೇಳಿದ್ರ ಯಾಕ್ರಿ ಸರ ಸಂಸಾರ ಅನ್ನೋದು ಹೆಂಗೈತಿ, ಆ ಮನುಷ್ಯನ ತಿಂಡಿ ಹೆಂಗದಾವ ಅನ್ನೋದು. ಹೆಂಗ್ರಿಪ್ಪ ತಿಂಡಿ? ಈ ಸದ್ಯಕ್ಕೆ ಕಬ್ಬು ತಿಂದಿರ್ಬೇಕು ನೀವು ಎಲ್ಲಾರು. ತಿನ್ನರಲ್ರಿಪ್ಪ ಕಬ್ಬ. ಎಲ್ಲಾರು ಕಬ್ಬು ತಿಂದಿರಿ. ಕಬ್ಬು ಹೆಂಗತ್ತ ಕೇಳಿದ್ರ ಹೆಂಗ್ರಿಪ್ಪ? ಬಡ್ಡಿ ಕಡಿ ಕಬ್ಬು ಬಹಳಷ್ಟು ರುಚಿ ಇರ್ತದ ಶಿವಾನಂದ್. ಮತ್ತೆ ವಾಡದ ಕಡೆಗೆ ವಾಡ್ಯದ ಕಡಿ ಸೌಳಿ ಇರ್ತದ. ಹೌದಾ ತುದಿ ಕಡಿ ಕಬ್ಬ ಸೌಳಿ ಇರ್ತದ. ಬಡ್ಡಿ ಕಡೆಗೆ ರುಚಿ ಇರ್ತದ. ಬಡ್ಡಿ ಕಡಿದ ರುಚಿ ಇರ್ತದ. ಬಡ್ಡಿ ಕಡಿ ಕಬ್ಬು ತಿನ್ನಬೇಕಾಗಿತ್ತಂದ್ರೆ ಹೆಂಗ ಪ್ರಪಂಚ ಜೀವನ ಅಂತ ಕೇಳಿದ್ರೆ ಕಬ್ಬು ತಿಂದಂಗೈತಿ. ಹೌದು ಹೌದು ಒಂದನೇ ಗಣಿಕೆ ಕಬ್ಬು ತಿಂದಾಗ ಬಹಳಷ್ಟು ರುಚಿ ಇರ್ತದೆ. ಯಾಕಂತ ಕೇಳಿದ್ರ ಯಾಕ್ರಿಪ್ಪ? ಅವಾಗ ವಯಸ್ಸು ಯೌವನ ತುಂಬಲಕತ್ತಿರ್ತಾರ. ಅವಾಗ ಬಹಳಷ್ಟು ರುಚಿ. ಯಾವಾಗ ನನಗೆ ಬೀಗ ನಮ್ಮ ತಾಯಿ ತಂದೆ ಹೆಣ್ಣು ನೋಡ್ತಾರ, ನನಗೆ ಯಾವಾಗ ಲಗ್ನ ಮಾಡ್ತಾರ ತಿಳ್ಕೊಂಡು ಯೌವನದ ತಿಂಡಿ ಬಿಟ್ಟಿರ್ತಾರ. ಒಂದೇ ಗಡಿ ಕಬ್ಬು ತಿಂದಾಗ ಒಂದೇ ಗಣಿಕೆ ತಿಂದಾಗ ಹೆಣ್ಣು ನೋಡಿ ಹೆಣ್ಣು ನಿಶ್ಚಯ ಮಾಡಿ ಗಚ್ಚಿ ಮಾಡಿ ಬಂದ್ರು ಅಂತ ಕೇಳಿದ್ರಿ. ಮಗ ಊರಾಗ ಉಪ್ಪಿಲ್ದ ಅಡ್ಡಾಡ್ತಾನ, ನನಗೆ ಹೆಣ್ಣು ನೋಡಿ ಬಂದ್ರು ಇನ್ನು ಲಗ್ನ ಮಾಡ್ತಾರ ಅಂತೇಳಿ. ಹೌದಾ ಇದು ಹೆಂಗಾತವ್ರಿಪ್ಪ? ಇದು ಒಂದನೇ ಗಣಿಕೆ ಕಬ್ಬು ತಿಂದಟ್ಟು ರುಚಿ. ಹೌದಾ ಇನ್ನು 2ನೇ ಗಣಿಕೆ ಕಬ್ಬು ತಿಂದಟ್ಟು ರುಚಿ. ಹೆಂಡತಿ ಮನೆಗೆ ನಡಿಲಾಕ ಬಂದಳ ತಿಳ್ಕೊ. ನಮ್ಮಕ್ಕೆ ಬಂದಾಗ ಹೆಂಡತಿ ಮನೆಗೆ ನಡಿಲಾಕ ಬಂದಳು ಅಂತ ಕೇಳಿದ್ರೆ 2ನೇ ಗಣಿಕೆ ಕಬ್ಬು ತಿಂದಟ್ಟು ರುಚಿ. ಹೌದು ಹೌದು ಇನ್ನು ಅದೇ ಕೆಲವೊಂದು ದಿವಸ ಗತಿಸಿದ ಬಳಕ ಮುಂದ ಏನಾತವ್ರಿಪ್ಪ? ದೇವರು ಚಲೋ ಮಾಡಿದ 4-5 ತಿಂಗಳು ಹೆಣ್ಣು ಮಗಳ ಗರ್ಭಿಣಿ ಆದಳು ಅಂತ ಕೇಳಿದ್ರ. ಇದು ಹೆಂಗ್ರಿಪ್ಪ ಮಾತ? ನನಗೂ ಒಬ್ಬ ಮಗ ಹುಟ್ಟದ, ಅಪ್ಪ ಆಲಕತ್ತಿನ ತಿಳಿ ಖುಷಿ. ಅವಾಗ 4ನೇ ಗಣಿಕೆ ಕಬ್ಬು ತಿಂದಟ್ಟು. ಹೌದು ಹೌದು ಇನ್ನು 5ನೇ ಗಣಿಕೆ ಕಬ್ಬು ಮಗ ಹುಟ್ಟದ ತಿಳ್ಕೊ. ಅವಾಗ ಚಾಲು ಆಯ್ತು ಸಂಸಾರ. ಹೌದಾ ಅವಾಗ ಸ್ವಲ್ಪ ಸೌಳು ಜಾಸ್ತಿ ಆಯ್ತು. ಅವಾಗ ಹತ್ತದ ಕಬ್ಬು ಸೌಳ. ಅವಾಗ ಕಬ್ಬು ಸೌಳು ಹತ್ತಿರಿ ಒಂದು ಮಗ ಹುಟ್ಟಿದ ಬಳಕ ಹೌದಾ ಸೌಳು ಹತ್ಲಕತ್ತ ಬಳಕ ಅಲ್ಲಿಂದ 3ನೇ ಗಣಿಕೆ ತಿನ್ನೋದ್ರಾಗ 2-3 ಮಕ್ಕಳು ಅದು ತರುದು. ಯಪ್ಪ ನನಗ ಅಂಗಿ, ಹೌದಾ ಯಪ್ಪ ನನಗ ಚೊಣ್ಣಿ, ಹೌದಾ ನನಗ ಪಾಟಿ ಪೆನ್ಸಿಲ್ ತಿಳ್ಕೊಂಡು ಮಕ್ಕಳು ಕಾಡ್ಲಕತ್ತು. ಮುಂದೆ ಸೌಳು ಚಾಲು ಆಯ್ತು. ಹೌದು ಹೌದು ತಿನ್ಕೋತ ತುದಿಗಣಿಕೆ ಕಬ್ಬಿಗೆ ಬರೋದ್ರಾಗ ತನ್ನ ಯೌವನದ ವ್ಯವಸ್ಥೆ ಮುಗಿಲಾಕ ಬತ್ತು. ಹೌದು ನಡ ಬಾಗ್ಲಕತ್ತು. ಅವಾಗ ತಾಣ ಏನಪ್ಪ? ಸಂಸಾರ ಎಂಬುದು ಬಹಳ ಕೆಟ್ಟ, ಯಾವ ಸುಳಿ ಮಗ ಮಾಡಿ ಇಟ್ಟ. ಹೌದಾ ವಯಸ್ಸಿನಾಗ ಏನ್ರಿಪ್ಪ? ಸಂಸಾರ ಮಾಡ್ಬೇಕನ್ನು ತಿಂಡಿತ್ತ. ತೊಂಡಪ್ಪ ಯೌವನದಾಗ ಹೆಂಡತಿ ಮನೆಗೆ ದಂಡಿ ಕಟ್ಕೊಂಡು ಬಂದಳು. ಇವನು ಸೊಂಡಿ ಒಣಗಿದ್ದೆ ಕರೆ. ಎಲ್ಲಾರು ಮಾಯಾ ಪ್ರಪಂಚಕ್ಕೆ ಮೆಚ್ಚಿ ನಾವು ನೀವು ಹೆಂಗ ಮಾಡ್ಲಾಗತ್ತೀವಿ ಸಂಸಾರ. ಇದ್ರಾಗ ಸುಖ ಐತೆ ಅಂತ ತಿಳ್ಕೊಂಡು ಬಡ್ದಾಡ್ಲಕತ್ತೀವಿ. ಕರೆ ಮುತ್ತ ಮಾಲಿಗರಾಯ ಯೋಗಿನಾಥ ಅಮೋಘ ಸಿದ್ಧ ಬೀರದೇವರು ಹೆಂಗ ಅವರು ಪ್ರಪಂಚ ಮಾಡ್ಯಾರ. ಪ್ರಪಂಚದಾಗ ಇದ್ರು ಪಾರಮಾರ್ಥಕ್ಕೆ ಹೋಗಿ ಮುಟ್ಟಿದ್ರು. ಅವರು ಕುಂಬಾರ ಹುಳ ಕೆಸರಿನಾಗಿದ್ರು, ಕೆಸರು ಮೈಗೆ ಹಚ್ಕೊಳಾರ್ದಂಗ ಮಾಡ್ಯಾರ. ಹೌದು ಹೌದು ಮುತ್ತ ಮಾಲಿಗರಾಯ ಬೀಜ ಗುತ್ತಿ ಬಯಲಾಗ ಬಂದಿಗೆ 1000 ಭಾಗ್ಯದ ಕವಲು ಮಾಡ್ತಿದ್ದ.
ಕನ್ನಬಾಯಿ ಯಾವಲ್ಲಿ ಇರ್ತಿದಳು ಎಲ್ರಿಪ್ಪ ಆ ಮಾಳಿಗೆಯನ್ನು ಮಡಿದು ಈರಮ್ಮ ಶರಣಿ ಮನಿ ಒಳಗೆ ಇರುತ್ತಿದ್ದಳು. ಹೌದು ಹೌದು ಒಂದು ದಿವಸ ಹೆಂಡತಿ ದರ್ಶನ ಗಂಡಗಾಗಲಿಲ್ಲ, ಗಂಡನ ದರ್ಶನ ಹೆಂಡತಿಗಾಗಲಿಲ್ಲ. ಆಗಲಿಲ್ಲ. ಆದ್ರೂ ಮುತ್ಯ ಮಾಳಿಂಗರಾಯ ಬರೇ 4 ಮಲ್ಲಿಗೆ ಹೂವು ಕೊಟ್ಟು ಕಳಿಸದ. ಹೌದಾ 4 ಮಲ್ಲಿಗೆ ಹೂವು ಸೇವನೆ ಮಾಡಿ 4 ಮಕ್ಕಳು ಹಡದಳು ಈರಮ್ಮ ಶರಣಿ. ಹೌದು ಹೌದು ರೆಬ್ಬರಾಯ ಬೀರ ಮುತ್ತ ಕಣ್ಣ ಮುತ್ತ ಸೋಮಣ ಮುತ್ತ 4 ಮಂದಿ ಮಕ್ಕಳು ಹಡದ್ರ ಕರೆ ಹೌದು ಹೌದು ಒಬ್ಬರು ದರ್ಶನ ಒಬ್ಬರಿಗಾಗಲಿಲ್ಲ. ಆಗಲಿಲ್ಲ. ಪ್ರಪಂಚ ಹಂಗ ಮಾಡ್ಯಾರ. ಅವ್ರು ಇದ್ರು ಇಲ್ಲಾರ್ದಂಗ ಮಾಡ್ಯಾರ. ಇಬ್ಬರು ಇಲ್ಲಾರ್ದಂಗ ಮಾಡ್ಯಾರ. ಯೋಗಿನಲ್ಲ ಮೌಷದ ಮುತ್ತೆ ಮುಮ್ಮೆಟ್ಟ ಗುಡ್ಡದ ಮೇಲೆ ಇರ್ತಿದ್ದ. ಅರಿಕೇರಿ ರಥದ ಮನೆ ಒಳಗ ತಾಯಿ ನೆಳ ಪದವಾಗಿ ಇರ್ತಿದ್ರು. ಹೌದು ಹೌದು ಕರೆ ಕಾರಿಕ ಭಂಡಾರ 1 ನಿಂಬೆ ಹಣ್ಣು ಕೊಟ್ಟು ಕಳಿಸಿದ್ರು. ಅದರಿಂದ ಸೇವನೆ ಮಾಡಿ ಹೌದಾ ಪದ್ಮಾವತಿಗೆ 4 ಮಂದಿ ಮಕ್ಕಳು ಉದುಲಿಸಿದ್ದ ಬಿಳಿಯನ್ನ ಸಿದ್ದ ಅಚ್ಚರಡು ಸೋಮಣ್ಣ ಕಡಿಯುಟ್ಟು ಕನ್ನ ಪಡಿಯ ನಿಂಬೆ ಹಣ್ಣಿನಿಂದ ರೆಬಕ ಹುಟ್ಟಿ ಬಂದ. ಹೌದಾ ಪ್ರಪಂಚವನ್ನು ತಿಳ್ಕೊಂಡ ಮಾಡುವುದಾದ್ರಿ ಇದ್ರಾಗ ಏನೂ ಇಲ್ಲ. 3 ದಿನದ ಸಂತೆ ಅದ. ಇದರ ಪ್ರಪಂಚದಾಗ ಇದ್ರು ಕೂಡ 24 ತಾಸು ಅದಾವ. ಹಗಲು 12 ಇರುಳು 12 ಅದಾವ್ರಿಪ್ಪ. ಈ 24 ತಾಸಿನಾಗ 23.5 ತಾಸ ನಿನ್ನ ಮಾಯಾ ಪ್ರಪಂಚದಾಗ ಹೆಂಡ್ರನ್ನ ಮಕ್ಕಳನ್ನ ಹೊಲನ್ನ ಮನೆಯನ್ನ ಕರೆ ಹೌದು ಹೌದು ಅರ್ಧ ತಾಸರೆ ಭಗವಂತನ ಸಂಬಂಧ ಮೀಸಲಿಡಬೇಕು ಅಂತ ಹೇಳ್ತಾರ. ಹೇಳ್ರಿಪ್ಪ ಮಾತ ಇರ್ಲಿ. ಹೌದಾ ಬಹಳ ಮಾತಾಡಾರ್ದೆ ಈಗ ವಿಷಯದ ಕಡೆ ಹೋಗೋದಾದ. ಏನ್ರಿಪ್ಪ ವಿಷಯ? ನಮ್ಮ ಕೆಣಕಿದವ್ರಿಗೆ ನೋಡಾವ ನಮ್ಮ ಮಾಳುವಣ್ಣದಾನ ಅಲ್ರಿಪ್ಪ ನೋಡ್ಲಿ ಅವ ಯಾಕಂತ ಕೇಳಿದ್ರ ಹೌದಾ ಸ್ವಲ್ಪ ನಾಲಿಗೆ ಹಿಡತದಾಗ ಇಟ್ಕೊಂಡು ಮಾತಾಡೋ ಮಾಡೋಣ ನಿನಗೆ ಹೇಳಬೇಕಾಗಿತ್ತಂದ್ರೆ ಯಾಕಂತ ಅಣ್ಣದೇ ಅಂತ ನಿನಗೆ ಸ್ವತಃ ಮಾಡಿ ಹೇಳಕತ್ತೀನಿ. ಮತ್ತೆ ಬೇರೆದವ್ರಿಗೆ ಮಾತು ಅಂದಿದ್ರ ಅಂದ್ರ ಅದು ಯಾವಾರ ಬಾರನೇ ಇತ್ತು. ಬಾರಕ್ಕೆ ಗಿಂಡಿ ಕಡಲ್ಲ ನಮ್ಮ. ಹೌದಾ ಬಾಳ ಮಂದಿ ಹೋಗ್ಯಾರ ಹಂಗ. ಹೋಗಾರ ನಮ್ಮದು ಮೊದಲೇ ಬಾಯಿ ಅಂದ್ರೆ ಬೊಂಬಾಯಿ ಇದ್ದಂಗ ಐತಿ. ಹೌದು ಹೌದು ಆದ್ರೆ ಯಾಕೋ ಇವತ್ತು ಹಿಡತ್ನ್ಯಾಗ ಹಿಡ್ಲಾಕತ್ತಿ ಅಂತ ಕೇಳಿದ್ರೆ ಏನೋ ನಿಮ್ದು ದೈ ಚಲೋ ಐತಿ. ನಿಮ್ದ ಚಲೋ ಐತಿ ಇವತ್ತು ಟೈಮ್ನು. ಯಾಕಂತ ಕೇಳಿದ್ರ ಯಾಕ್ರಿಪ್ಪ ಇವತ್ತಿನ ದಿವಸ ಬಹಳ ಮರಿಬೇಕಾದ ವಿಷಯವನ್ನ ಹೌದಾ ಸರಿಜೋಡಿ ಕಲಾವಿದರು ಹೇಳಿದ್ರು. ಪ್ರಯತ್ನ ಮತ್ತು ಪ್ರಾರಬ್ಧ ವಿಷಯ ಇಟ್ಟಂತ ಸಂದರ್ಭದೊಳಗ ಏನಂತಾರಿಪ್ಪ ಮಾತ? ಪ್ರಯತ್ನ ಅಂತಕ್ಕಂಥದ್ದು ಹಿಡ್ಕೊಂಡ್ರು ಯಾನೋ ದೈವದವ್ರಿಗೆ ಮಾತಾಡಬೇಡ ಅಂದ್ರು ಬೆಟ್ರ ಅವ್ರ ವಿಷಯ. ಹೌದು ಹೌದು ಖರೆ ನಿಮ್ಮ ಬಾಳೆ ಹೆಂಗಾಗ್ಯದ ಅನ್ನೋದು ಒಂದು ಮಾತಿನಾಗ ಹೇಳ್ತೀನಿ. ಹೆಂಗ್ರಿಪ್ಪ ಇವ್ರು ಬಾಳ ಸಂತ ತುಕಾರಾಮ ಮಹಾರಾಜ ದೇವ ಆನಂದದೊಳಗ ಜನ್ಮ ತಾಳಿ ಬಂದ. 600 ಎಕರೆ ಜಮೀನೆಲ್ಲ ದಾನ ಮಾಡಿ ಬಂದ. ಹೌದು ಹೌದು ದಾನ ಮಾಡಿ ಪಂಡರಪುರ ಹುಟ್ಟವ ಪಾಂಡುರಂಗನ ದರ್ಶನ ಮಾಡ್ಕೊತ ಅವನು ಭಜನೆ ಮಾಡ್ಕೊತ ಧ್ಯಾನ ಮಾಡ್ತಿದ್ದ. ಏನ್ ಮಾಡ್ತಿದ್ರಿಪ್ಪ? ದಿನನಿತ್ಯ ನಟ್ಟ ಕಡದ ಜೀವನ ಸಾಗಿಸ್ತಿದ್ದ. ಕಲ್ಲಿನ ತಾಳ ತಗೊಂಡ ಬಾರಿಸ್ತಿದ್ದ. ಕರೆ ಕಂಚಿನ ತಾಳ ತಗೊಳಕ ರೊಕ್ಕ ಇದ್ದಿದ್ದಲ್ಲ. ಹೌದಾ ಅಂತ ತುಕಾರಾಮ ಮಹಾರಾಜಗ 4 ಮಂದಿ ಬಂದು ಕೇಳಿದ್ರು, ತಮ್ಮ ಏನ್ ಕೇಳಿದ್ರು? ತುಕಾರಾಮ ಹೌದಾ ನಾವು ಕಾಶಿ ಕೇದಾರಿ ಉಜ್ಜಯಿನಿ ರಂಭಾಪುರ ಯಾತ್ರಕ್ ಹೊಂಟಾವು ದರ್ಶನ ಮಾಡಿ ಬಂದೇವಂದ್ರೆ ಜನ್ಮ ಪಾವನ ಆಗುತ್ತದೋ ನಮ್ಮ ಜೋಡ ಬಹಳ ತಿಳ್ಕರದ್ರು. ಅವಾಗೇನಂತನ್ರಿಪ್ಪ ತುಕಾರಾಮ ಅಂದಯಪ್ಪ ನಾ ಬಡಪಾಯಿ ಮನುಷ್ಯ ದಿನನಿತ್ಯ ದುಡಿದ್ರೆ ಹೊಟ್ಟೆ ಸಾಗುತ್ತದೆ ಇಲ್ಲಿಕಂದ್ರೆ ಇಲ್ಲ ನೀವು ಹೋಗಿ ಬರ್ರಿ ಅಂತ ಹೇಳದ. ಹೌದು ಹೌದು ಆದ್ರೂ ಕೇಳಿಲ್ಲ ನಿನ್ನ ಹತ್ತಾಕ ರೊಕ್ಕ ಇರ್ಲಿಕ್ಕಂದ್ರೆ ನಾ ಕೊಡ್ತೀನಿ ಬಾ ಅಂತ ಹೇಳಿದ್ರು. ಹೌದಾ ತುಕಾರಾಮ ಮಹಾರಾಜ್ ಅಂದಯಪ್ಪ ನೀ ಇವತ್ತು ರೊಕ್ಕ ಕೊಟ್ಟಿ ಕರೆ ಹೌದು ಹೌದು ನಾಳೆಗೆ ಹೊಳ್ಳಿ ನಿನ್ನ ರೊಕ್ಕ ಕೊಟ್ಟ ಋಣ ಮುಟ್ಟಿಸಬೇಕಾಗ್ತದ. ಅದಕ್ಕಾಗಿ ನಾ ಬರಂಗಿಲ್ಲ ಕರೆ ನೀವು ಹೋಗಾರ ಕರೆ ಇದ್ರಪ್ಪ ಅಂತ ಕೇಳಿದ್ರು. ಒಂದು ಕುಂಬಳಕಾಯಿ ಕೊಡ್ತೀನಿ, ಈ ಕುಂಬಳಕಾಯಿ ತಗೊಂಡು ಹೋರಿ. ಹೌದಾ ನೀವು ಎಲ್ಲಿ ಜಳಕ ಮಾಡ್ತೀರಿ ಇದಕ್ಕೂ ಜಳಕ ಮಾಡಿಸ್ರಿ, ಎಲ್ಲಿ ಪೂಜೆ ಕೊಂಡಿರ್ತೀರಿ ಇದಕ್ಕೂ ಪೂಜೆ ಮಾಡಿಸ್ರಿ. ಆ ಕುಂಬಳಕಾಯಿ ಬಂದ್ರ ನಾ ಬಂದಂಗೆ ಅಂತ ಹೇಳೋದು. ಹೌದು ಹೌದು ಅವಾಗ 4 ಮಂದಿ ಪುಣ್ಯಾತ್ಮರ ಕುಂಬಳಕಾಯಿ ತಗೊಂಡು ಹೋದ್ರು. ಕಾಶಿ ಯಾತ್ರೆ ಮಾಡಿದ್ರು. ಹೌದು ಹೌದು ಮಾಡಿ ಎಲ್ಲ ಮುಗಿಸ್ಕೊಂಡು ಹೊಳ್ಳಿ ಮರಳಿ ಮನೆಗೆ ಬಂದು ಕಿಶಂದ್ರಗ ತಗೋ ತುಕಾರಾಮ ನಿನ್ನ ಕಾಯಿ ಅತ್ತು ಕಾಯಿ ಕೈಯಾಗ ಕೊಟ್ರು. ಹೌದು ಹೌದು ಆ ಕಾಯಿ ತಗೊಂಡ ಮನ್ಯಾಗ ಒಯ್ದು ಇಟ್ಟು ಯಪ್ಪ ಇವತ್ತು ಮಾತುಮರಿಗೆ ಮಹಾಪ್ರಸಾದ ಮಾಡಿಸ್ಬೇಕು ಅನ್ನೋ ಆಸೆ ಆಗ್ಯದ. ಸಂಜಿಕ್ ನನ್ನ ಮನೆಗೆ ಊಟಕ್ಕೆ ಬರಬೇಕು ಅಂತ ಹೇಳ. ಹೌದು ಹೌದು ತುಕಾರಾಮ ಮಹಾರಾಜನ ಮಾತನ್ನ ಕೇಳಿ ಆಯ್ತಪ್ಪ ಇವತ್ತು ಸಂಜೆಕ್ ನಿನ್ನ ಮನೆಗೆ ಊಟಕ್ಕೆ ಬರ್ತೀವಿ, ಮೃಷ್ಟಾನ್ನ ಭೋಜನವನ್ನು ತಯಾರು ಮಾಡಿಸುತ್ತ ಹೇಳು. ಹೌದು ಹೌದು ಅವಾಗ ಮಡದಿ ಜೀಜಾಬಾಯಿಗೆ ಹೇಳ್ತಾನ ತುಕಾರಾಮ ಮಹಾರಾಜ ಏನ್ ಹೇಳ ಮಾತ? ಇವತ್ತು ಸಂಜೆಕ್ ಮಾತ್ಮರಿಗೆ ಮಹಾಪ್ರಸಾದ ಮಾಡಿಸೋದಾದ ಮನೆಯೊಳಗ ಜೋಳದ ರೊಟ್ಟಿ ಮಾಡು, ಹೌದಾ ಪಲ್ಯ ಮಾಡು, ಸಂಜೆಕ್ ಮನೆಗೆ ಊಟಕ್ಕೆ ಕರೆಸಾವಿದೀನಿ ಅಂತ ಹೇಳು. ಹೌದು ಹೌದು ಅವಾಗ ಜೀಜಾಬಾಯಿ ಮನ್ಯಾಗ ಜೋಳದ ಹಿಟ್ಟನಾಗ ರೊಟ್ಟಿ ಮಾಡಿದಳು. ಹೌದಾ ಕರೆ ಪಲ್ಯ ಮಾಡಬೇಕತ್ತಾಳ. ಮನ್ಯಾಗ ಏನೂ ಇಲ್ರಿ, ಏನೂ ಇಲ್ಲ, ಕೆಟ್ಟ ಬಡತನ ಕಾಡುತ್ತಿತ್ತು. ಹೌದು ಹೌದು ಏನು ಕಾಯಿಪಲ್ಯ ಇದ್ದಿದಲ್ಲ. ಅವಾಗ ತುಕಾರಾಮ ಮಹಾರಾಜ ಕರೆದು ಕೇಳ್ತಾಳ, ಏನು ಕೇಳು ಪತಿನಾಥ ಹೌದಾ ರೊಟ್ಟಿ ಎಲ್ಲ ಮಾಡಿನ ಕರೆ ಕಾಯಿಪಲ್ಯ ಮಾಡ್ಲಕ್ಕ ಕಾಯಿಪಲ್ಯ ಏನೂ ಇಲ್ಲ, ಪಲ್ಯ ಮಾಡ್ಲಕ್ಕ ಪಲ್ಯ ಕಾಯಿಪಲ್ಯ ಏನೂ ಇಲ್ಲ ಏನೂ ಇಲ್ಲ ಅಂದಾಗ ತುಕಾರಾಮ ಮಹಾರಾಜ್ ಹೇಳ್ದ ಕುಂಬಳಕಾಯಿ ಐತಲ್ಲ ಮನೆಯೊಳಗ, ಹೌದು ಅದೇ ಕುಂಬಳಕಾಯಿ ಕೊಯ್ದು ಒಣಗಿ ಮಾಡತ್ತ ಹೇಳ. ಹೌದು ಹೌದು ಕುಂಬಳಕಾಯಿ
ಕೊಯ್ದು ಒಣಗಿ ಮಾಡಿದ್ರು ಮಾತ್ಮರಿ ಸಂಜೆ ಟೈಮ್ಗೆ ಮನೆಗೆ ಬಂದರು. ಹೌದಾ ಕೈಕಾಲು ಮುಖ ತಕ್ಕೊಂಡು ಒಳಗೆ ಬರ್ರಪ್ಪ ಅಂತ ಸಾಲ ಪಂತ ಸರಿಯಾಗಿ ಕುಂದರ್ಸಿ ಊಟಕ್ಕೆ ಹಾಕಿ ಕೊಟ್ರಿ, ಪಲ್ಯ ಹಚ್ಚಿ ರೊಟ್ಟಿ ಮುರಿದಿಟ್ಟು. ಹೌದು ಯಪ್ಪ ತಗೋರಿನ ಮಹಾಪ್ರಸಾದ ಚಾಲು ಮಾಡ್ರಿ ಅಂದ. ಹೌದಾ ಅವಾಗ ತುತ್ತ ಮುರಿದು ಬಾಯಾಗ ಇಟ್ಕೋತಾರ ಅವ್ರು. ಇಟ್ಕೊಂಡಾಗ ಕೆಟ್ಟ ಕೈ ಹತ್ತು. ಹೌದಾ ಕುಂಬಳಕಾಯಿ ಕೈ ಹತ್ತು. ಕೈ ಹತ್ತಿದ ಬಳಕ ಅವಾಗ ಹತ್ತಾರ ರೊತ್ತಕ್ಕೆ ಎಂತ ಗಾತ ಮಾಡಿದ ಮಾತ್ಮರಿಗೆ ಮಹಾಪ್ರಸಾದ ಮಾಡಿಸ್ತ ಮನೆಗೆ ಕರೆದು ನಮಗ ಕೈ ಅಂದ್ರೆ ಕುಂಬಳಕಾಯಿ ಕೊಯ್ದು ಊಟ ಹಾಕಿದ್ಯಾನೋ ಅಂತಂದ್ರು. ಹೌದಾ ತುಕಾರ ಮಹಾರಾಜ್ ಹೇಳ್ತಾನೆ, ಎಷ್ಟು ಚಂದ ಉದಾಹರಣೆ ಕೊಟ್ಟಾನ ನೋಡ್ರಿ. ಏನ್ ಹೇಳಿದ ಮಾತ? ಅಲ್ಲೋ ಹೌದಾ ನೀವು ಕಾಶಿ ಯಾತ್ರಾಕ್ ಹೋಗಿರಿ, ಎಲ್ಲಿ ಜಳಕ ಮಾಡಿರಿ ಅದಕ್ಕೂ ಜಳಕ ಮಾಡಿಸಿರಿ, ಎಲ್ಲಿ ಪೂಜೆ ಮಾಡಿರಿ ಅಲ್ಲಿ ಅದಕ್ಕೂ ಪೂಜೆ ಮಾಡಿರಿ ಮಾಡಿರಿ. ಖರೆ ಆ ಕುಂಬಳಕಾಯನ ಕೈ ಹೋಗಿಲ್ಲ ಅಂತ ಕೇಳಿದ್ರ ನಿಮ್ಮ ಬತ್ತಾಕಿನ ಕೈ ಹೆಂಗ್ ಹೋಗ್ಯಾದ ಅಂತಂದ. ಹೌದಾ ಮನ ಮೀಸಲಿಟ್ಟ ದೇವರಿಗೆ ಹೋದಾಗ ಕೈ ಕುಲ್ಲಾಗುತ್ತದ. ಹೌದು ಹೌದು ಆ ಹೆಂಗ ಕುಂಬಳಕಾಯನ ಕೈ ಹೋಗಿಲ್ಲ ಹಂಗ ಕಲಬುರಗಿ ಅವ್ರ ಕೈ ಇನ್ನೂ ಹೋಗಿಲ್ಲ. ಹೋಗಿಲ್ಲ ನಾವು ಬಹಳ ಶಾಣ್ಯರಿದೀವಿ ಅಂತ ಹೇಳ್ತಾರ ಅವ್ರು. ಹೌದು ಹೌದು ಹೇಳಾರ ಮಾತ. ನಿಮ್ಮ ಡುಬ್ಬ ನೀವು ಚಪ್ಪಸುಳಕ್ ಹೋಗ್ಬ್ಯಾಡ್ರಿ. ಹೌದಾ ವಿಷಯ ತಕ್ಕಂಗ ವಿಷಯ ಕೊಟ್ರ ಜನಕ್ಕೆ ವಿಷಯ ಪಟಾಸ್ ತಂದ್ರ ವಿಷಯ ಕೇಳ್ತಾರ, ಇಲ್ಲಿ ಕೇಳಂಗಿಲ್ರಿಪ್ಪ. ವಿಷಯ ತಿಳಿಯಂಗ ಕೊಡ್ರಿ. ವಿಷಯ ತಿಳಿಯಂಗ ಕೊಟ್ರಿ ಕೇಳ್ತಾರ. ನೀವು ಶಾಣೆತನ ಎಲ್ಲಿ ತೋರಿಸ್ಬೇಕು? ಮನ್ಯಾಗ ಅಲ್ಲೇ ಒಲಿ ಮುಂದೆ ತೋರಿಸೋದು ತಂಗಿ. ಅಲ್ಲೇ ಒಲೆ ಮುಂದೆ ಅನ್ನಕ್ಕೆ ಉಪ್ಪು ಆಗ್ಯದಿಲ್ಲ ಅನ್ನೋದು ನೆಕ್ಕಿ ನೋಡೋದು. ಹೌದಾ ಸಾರಕ್ಕೆ ಉಪ್ಪು ಆಗ್ಯದಿಲ್ಲ ನೆಕ್ಕಿ ನೋಡೋದು. ಅಲ್ಲಿ ನಿಮ್ಮ ಶಾಣೆತನ ಬಾಯಿ, ಈ ಕಡೆ ಶಾಣೆತನ ನಡೆಯಂಗಿಲ್ಲ. ಹೌದು ಹೌದು ಇರ್ಲಿ ಇರ್ಲಿ. ಈಗ ಒಂದು ಮಾತನ್ನ ಕೇಳ್ಯಾರ ಅವ್ರು. ಏನು ಕೇಳೋರಿಪ್ಪ? ಏನು ಕೇಳ್ಯಾರ ಅಂತ ಕೇಳಿದ್ರ, ನನ್ನಪ್ಪ ಸಿದ್ಧ ಮಾಲಿಗರಾಯ ಸಾನಿ ಬೇರಾಯ ಸೌದ ಸರ್ಗಂಧ ಕೊಟ್ಟಾಗಿ ನವದ ಸಲುವಾಗಿ ಶರೀರನ್ನೇ ಪಣಕ್ಕಿಟ್ಟ ದುಡದವ ಮುತ್ತೆ ಮಾಲಿಗರಾಯ. ಹೌದು ಹೌದು ಅಂತ ಮುತ್ತೆ ಮಾಲಿಗರಾಯ ಗುರುವಿನ ಸಂಬಂಧ ಅಟ್ಟ ದುಡದಾನ ಅಂತ ಕೇಳಿದ್ರ ಹೊಟ್ಟಿಲೆ ಅಲಗಾಡಿ ಬೆನ್ನಿಲೆ ಬೆಳಕು ತೋರಿ ಕಳ್ಳು ಮುಂಗಾಗಿ ಸುತ್ತದಾಗ ಶಿವ ಪಾರ್ವತಿಯರು ಎತ್ತಿಡಿದ್ರ ಕರೆ ಗುರು ಯಾನು ಕೊಟ್ಟಿಲ್ಲ. ಹೌದು ಹೌದು ಗುರು ಮಾಲಪ್ಪ ಏನು ಕೊಟ್ಟಾನ ಅಂತ ಕೇಳ್ತಾರ ಅವ್ರು. ಏನು ಕೊಟ್ಟಲ್ಲ ಅಂತ ಕೇಳ್ತಾರ ಮಾತ. ಕೇಳ್ರಿ ಇಂಥವ್ 10 ಪ್ರಶ್ನೆ ಕೇಳ್ರಿ. ಯಾಕಂತ ಕೇಳಿದ್ರ ಮಾಡಂಗಿಲ್ಲ. ಸಿದ್ಧಲಿಂಗ ಕವಿ ಇನ್ನೊಂದು ಮಾತಿನಾಗ ಹೇಳ್ತಾನ. ಏನ್ ಹೇಳ ಕವಿ ಮಾತ? ಹೊಳಿ ದಂಡಿಗೆ ಬಿದಿರಬೇಕು, ಗುರುವಿನ ಗುಡಿಯಾಗ ಸದರಬೇಕು. ಹೌದಾ ಹೊಳಿ ದಂಡಿಗೆ ಬಿದಿರಬೇಕು, ಗುರುವಿನ ಗುಡಿಯಾಗ ಸದರಬೇಕು. ಉಪ್ಪಿಟ್ಟು ಉದರಬೇಕು, ಚಪಾತಿಗೆ ಪದರಬೇಕು. ಒಣಗೊಳಕ್ ಹೋಗಿಲ್ಲ ಒದರ್ತಿರ್ಬೇಕು. ಮಾತಾಡೋ ಮಾಸ್ತರ್ ಬಾಯಿ ಬಾಳ ಉದರಬೇಕ. ಹೌದು ಹೌದು ನಮ್ಮ ನಿಮ್ಮ ನ್ಯಾಲ ಬೀರ ದೇವರ ಜಟ್ಟಿಂಗ ರಾಯನ ನೆಲರಬೇಕು ಅಂತ ಹೇಳ್ತಾರೆ. ಹೇಳ ಮಾತ. ನನ್ನ ಗುರು ಶಿವನ ಮಾಸ್ತರ್ ಆಶೀರ್ವಾದ ಇಂಥ ಬೀರ ದೇವರ ಜಟ್ಟಿಗರನ್ನ ಆಶೀರ್ವಾದ ಇರುತ್ತಾನೆ. ಇಂಥ 10 ತಂಗಿ 1000 ಪ್ರಶ್ನೆ ಕೇಳಿ ನಿತ್ಯ ಜಾಗದಾಗ ಉತ್ತರ ಕೊಡ್ತಾನೆ. ಹೌದಾ ಪ್ರತ್ಯಕ್ಷ ನೋಡುವನು ಪಾಂಡವರ ಕ್ವಾಟಿ, ಅದಕ್ಕೆ ಅಂದಾರೋ ಬಿಜಾಪುರದ ಪ್ಯಾಟಿ. ಹೌದು ಹೌದು ಪ್ರತ್ಯಕ್ಷ ನೋಡುವನು ಪಾಂಡವರ ಕ್ವಾಟಿ, ಅದಕ್ಕೆ ಅಂದಾರೋ ಬಿಜಾಪುರದ ಪ್ಯಾಟಿ. ಸಿದ್ಧರದ ಅಲ್ಲಿ ಆಗ್ಯದ ಬೆಟ್ಟಿ. ನೋಡ ಹಿಂದಿನ ಇತಿಹಾಸದ ಪಟ್ಟಿ. ಹೌದು ಹೌದು ಹೂಗಾರ ಮುದ್ದವನ ಹೂವಿನ ಬುಟ್ಟಿ, ಮಾಲಿ ಸದರ ಹೊತ್ತು ತರವನಿಗೆ ಆಗೋ ಬೆಟ್ಟಿ. ಪಾವನಾಗುದ್ದು ಆತನ ಪಾದ ಮುಟ್ಟಿ ಅಂತ ಹೇಳ್ತಾರೆ. ಹೇಳರಿಪ್ಪ ಮಾತ. ಶುದ್ಧ ಮಾಲಿಂಗರಾಯ ಹೌದಾ ಕಾಡಬಾರ್ದು ಬೇಡಬಾರ್ದು ಪಾಂಡವರು ಕೊಟ್ಟಿ ಪುಷ್ಪ ನಾಗರಬಾವಿ ಶೀತಾಡ್ತಾನೆ. ಸೇವಾ ಮಾಡವಿದ್ದಂದ್ರೆ ಮಾಡಪ್ಪ, ಇಲ್ಲಿ ಕದ್ರ ನಾಳೆ ಸುಟ್ಟ ನನ್ನ ಪೂಜೆಗೆ ಬರಬೇಡ ಅಂತ ಹೇಳಿದಾಗ ಶುದ್ಧ ಮಾಲಿಂಗರಾಯ ಏನ್ ಹೇಳ್ತಾನ? ಏನಂದ್ರಿಪ್ಪ ಈ ಮಾತಿಗೆ? ಯಪ್ಪ ನಿನ್ನ ಆಶೀರ್ವಾದ ಹಣದ ಕಾಶಿ ಪುಣ್ಯ. ಹೌದಾ ತಂದೆ ಕೃಪಾ ನನ್ನ ಮೇಲೆ ಇತ್ತಂದ್ರ ಈಗಿಂದ ಈಗ ಪಾಂಡವರು ಕೊಟ್ಟಿ ಪುಷ್ಪ ನಾಗರ ಭವಿಷ್ಯ ತಂದ ಸೇವಾ ಮಾಡ್ತೀನಿ ಅಂತೇಳಿ ಗುರುವಿಗೆ ಮಾತು ಕೊಟ್ಟ. ಹೌದು ಹೌದು ಈಗಿನ ಕಲಿಯಾಗ ಬಾಳ ಕೋಡಿ ಬಿರಾಳದೇವರ ಮಾಳಿಗರಾಗ ಕಾಡಿ ಕಾಸವಾಗದ ಹೂವ ನಾಗರ ಭವಿಷ್ಯ ತಳಬೇಡಿ. ಮನಸ್ಸು ಮಾಡಿ ಕೊಟ್ಟನಲ್ಲ ಗುರು ಹಂಬಲ ಮಾಡಿ ಹೊಲದೊಳಗ ಮಾಡಿದಂಗ ರಾಶಿ ಗೆಳೆದು ಒಯ್ದಂಗ ಆಸಿ. ಹೌದಾ ಹೊಲದೊಳಗ ಮಾಡಿದಂಗ ರಾಶಿ ಗೆಳೆದು ಒಯ್ದಂಗ ಆಸಿ. ಮಾಳಿಗರಾಯ ನೋಡ್ಯಾನ ಸೋಸಿ ನೀನು ದೈಕಾಣಿದ್ರು ತರ್ತೀನಿ ಅಂತೇಳಿ ಗುರುವಿಗೆ ಕೊಟ್ಟ ಬಲಗೈಯ ಬಾಸಿ. ಹೌದಾ ಏನು ಪ್ರಾಚೀನ ಮಾತು. ಮಾಳಿಂಗರಾಯ ಬಲಗೈಯ ಬಾಸಿ ಕೊಟ್ಟ ಹೋಮದ ಕಂಬಳಿ ಹೆಗಲಿಗೆ ಹಾಕಿ ನೇಮದ ಬೆತ್ತ ಕೈಯಾಗಿ ಹಿಡಿದು ಭಂಡಾರ ಚೀಲ ಬಗಲಿಗೆ ಹೈಕೊಂಡ. ಹೌದು ಹೌದು ಬಲಗೈಯಾಗ ಹೂವಿನ ದುಡಿ ಹಿಡ್ಕೊಂಡ ಪಾಂಡವರು ಕೊಟ್ಟಿ ಪುಷ್ಪ ತರ್ಲಾಕ ಹೋಗ್ತಾನ. ಮತ್ತ ಮುಂದೆ ಹೇಳೋಣ ಮಾತ ಮುಂದ ಎಲ್ಲಾ ಸೇವಾ ಸಿದ್ಧ ಮಾಳಿಂಗರಾಯ ಬೀರದೇವರ ಸೇವಾ ಮುಗಿಸಿದ ಒಳಕ. ಹೌದು ಹೌದು ಅವಾಗ ಹೊಟ್ಟಿಲೆ ಅಲುಗಾಡಿ ಬೆನ್ನಿಲೆ ಬೆಳಕು ತೋರದಾಗ ಬೀರದೇವರ ಗಡ ನಡಗುತ್ತಿದ್ದ. ಹೌದಾ ಮಾಳಪ್ಪಗೆ ಹೇಳುತ್ತಾನ. ಏನು ಹೇಳ ಮಾತ? ನಿಜ ರೂಪ ತಾಳಿ ಶಿವ ಪಾರ್ವತರು ಯಾವಾಗ ಶುದ್ಧ ಮಾಳಿಂಗರಾಗಿ ಎಬ್ಬಿಸಿ ಭಕ್ತಿ ನೋಡಿ ದನ್ನ ನಾದೇವ ಮಾಳಪ್ಪ ಏನು ಬೇರ್ತಿ ಬೇರಂದ
ಬೇಡ್ಕೊಂಡಾಗ ಶುದ್ಧ ಮಾಳಿಗರಾಯ ಬೇಡ್ಕೊಂಡ ಏನಂತೇಳಿ ಏನ್ ಬೇಡದ್ರಿಪ್ಪ ಬಡತನದೊಳಗ ಬದುಕಬೇಕು ನನ್ನ ವಂಶ ಭಕ್ತರಿಗೆ ಸಿರಿತನ ಶಿವ ಕೊಡುವ ಹುಲುಸ ಹೌದು ಹೌದು ವರ್ಷಕ್ಕೆ ಬರೋದು ಅರಸದ್ದಿವಳಿಗೆ ಹಬ್ಬಕ್ಕೆ ಸುತ್ತೋಗ ಮುಂಡಾಸ ತಿಳ್ಕೊಂಡ ಮಾಳಪ್ಪ ಬೇಡ್ಕೊಂಡಾಗ ಹೌದು ಹೌದು ಹೊಟ್ಟಿಲೆ ಹುಟ್ಟಿದ ಮಕ್ಕಳಿಗೆ ಕೊಡು ನಂಬಿ ಬಂದ ಭಕ್ತರಿಗೆ ಶಿರಿತನ ಕೊಡು ಸೂರ್ಯಚಂದ್ರ ಇರೋ ತನಕ ಕಲಿಯುಗದೊಳಗ ಆನಂದಪ್ಪರು ಇರೋ ತನಕ ಸಾಕ್ಷಾತ್ ನಿನ್ನಿಂದ ಮುಂಡಾಸ ಪದವಿ ಕೂಡ ತಳಿ ಬೇಡ್ಕೊಂಡ ಶಿವ ಕೊಟ್ಟ ಹೌದು ಹೌದು ಕರೆ ಮಾಳಪ್ಪನ ಗುರು ಏನು ಕೊಟ್ಟ ಏನು ಕೊಟ್ರಿಪ್ಪ ಗುರು ಮಾಳಪ್ಪ ಇಷ್ಟ ದಿವಸ ನಾ ಕೂತು ಉಡ್ತಿದ್ದ ಸಿಡಿಯಾಳ ಮಠದೊಳಗ ಹೌದಾ ನೀ ತಂದು ಹಾಕ್ತಿದ್ದಿ ಬೇಡಿದ್ದ ಹುಲಿಗಿಣ್ಣ ಬೇಡದ ಹುಲಿಗಿಣ್ಣ ತಂದು ಕೊಟ್ಟಿ ಒಟ್ಟು ನನಗೆ ಹೊಟ್ಟೆ ಹಸ ತಿಳ್ಕೊಂಡು ರಾತ್ರಿ ಬಾರದ ಹೇಳಕ್ ನೀನು ದೊಡ್ಡಿಗೆ ತಂದು ಕೂತ್ರ ಹೌದಾ ಸಿಡಿಯಾಳ ಶಬ್ದವನ ಮನಿ ಒಳಗ ಹೋಳಿಗೆಯನ್ನು ಭಿಕ್ಷೆ ಬೇಡಿ ತಂದು ಕೊಟ್ಟಿ ಪಾಂಡವರು ಕೊಟ್ಟಿ ಪುಷ್ಪ ನಾಗರವಾಗಿ ಸೀತಾಳಿ ಬೇಡಿದ್ರು ಹೋಗಿ ತಂದು ನನಗೆ ಸೇವಾಕ್ಕೆ ಕೊಟ್ಟಿ ಹೌದಾ ಎಷ್ಟು ದಿವಸ ನಾ ಕೂತು ಉಣ್ತಿದ್ದೆ ನೀ ತಂದು ಹಾಕಿದಿ ಹೌದು ಹೌದು ಇನ್ನು ಮ್ಯಾಲ ನೀ ಕೂತು ಉಣ್ಣ ಮಾಡಪ್ಪ ನಾ ತಿರುಗಾಡಿ ತಂದು ಹಾಕ್ತೀನಿ ಅಂತಕ್ಕಂಥ ಮಾತು ಗುರು ಮಾಳಿಂಗರಾಯ ಕೊಟ್ಟಾನ ಅಂದಿನ ಹೋದ ಇಂದಿನ ತನ ಹುಲಜಂತಿ ಮಾಳಪ್ಪನ ಪಾಲಿಕೆ ಒಬ್ಬ ಭಕ್ತರ ಮನೆಗೆ ಹೋಗಂಗಿಲ್ಲ ಕೂತು ಉಣ್ತಾನ ಹೌದಾ ಅಲ್ಲೇ ಇದ್ದೂರಾಗಿದ್ದರೂ ಕೂಡ ಬೇಕಾದಂತ ಭಕ್ತರನ್ನ 10 ತೊಲಿ ಬಂಗಾರ ಹಾಕ್ತೀರಿ 10 ಲಕ್ಷ ರೂಪಾಯಿ ರೊಕ್ಕ ಕೊಡ್ತೀರಿ ಅಂದ್ರೆ ಮಾಳಿಂಗರಾಯನ ಪಾಲಿಕೆ ಗುಡೆ ಬಿಟ್ಟು ಹೋಗಂಗಿಲ್ಲ ನಿನ್ನ ಬೀರ ದೇವರ ಪಾಲಿಕೆ ನಮ್ಮ ಬೀರ ದೇವರ ಪಾಲಿಕೆ ಹೋಗತೈತಿ ಭಕ್ತರ ಮನೆಗೆ ಯಾರು ಕರ್ಕೋತಾರ ಭಕ್ತರ ಮನೆಗೆ ಹೋಗುತ್ತಾನ ಮಾಳಪ್ಪ ನೀ ಕೂತು ಉಣ್ಣು ನಾ ತಿರುಗಾಡಿ ಹಾಕ್ತೀನಿ ಅಂತ ಮಾತು ಕೊಟ್ಟನ ಆ ಪ್ರಕಾರ ಈ ಸದ್ಯಕ್ಕೆ ನಡೆದೈತಿ ಹೌದು ಹೌದು ಹುಲಜಂತಿ ಪಾಲಿಕೆ ನೀ ಯಾವ ನೋಡಾಕಿದ್ದಪ್ಪ ಅಂತ ಕೇಳಿದ್ರ ಕೊಟ್ಟು ತರಿಸು ಹೌದು ಹೌದು ಇರ್ಲಿ ಬಹಳ ಮಾತಾಡಲಾರ್ದೆ ಮಾತಾಡಲಾರ್ದು ಯಥಾ ಪ್ರಕಾರ 4 ನುಡಿ ಕ್ಯಾಲಿ ಹಾಡಿ ಮುಂದೆ ಚಾನ್ಸ್ ಕೊಡು ಹಲೋ